स्वागत है आपका बी न्यूज़ नेशन में। मैं हूं आबिद हुसैन शेख। जिले के 118 गांव कोरोना मुक्त, डीसी का बयान। बीजापुर जिला अधिकारी पी सुनील कुमार ने मीडिया से जानकारी दी कि प्रशासन की ओर से किए गए घर घर सर्वे अभियान में कामयाबी मिली है, जिससे जिले के 118 गांव कोरोना मुक्त होने की बात साबित हुई है। कहा जिला अधिकारी ने जिले के 12 तालुका के 629 गाँव में जिला पंचायत सीईओ के नेतृत्व में घर घर जाकर सर्वे अभियान चलाया गया था, जिसमें आशा कार्यकर्ताओं को ये जिम्मेदारी सौंपी गई थी। बीजापुर तालुका के 22, मुद्दे बिहार 23, सिंदगी 18, इंडी के 12 और बी बसन बागेवाड़ी तालुका के 43 गाँवों को मिलाकर 118 गाँव में कोरोना मुक्त होने की बात पता चली है। बाकी 7 तालुकाओं के हर गांव के कोरोना मरीजों की पहचान की गई है। पिछले 10 दिन से चले इस कार्य में कोरोना को कंट्रोल करने के लिए पूरी तैयारी की गई है। किसी को कोरोना लक्षण दिखाई देने पर उन्हें तुरंत दवाई देकर क्वारंटाइन किया जाता है, कहा डीसीपी सुनील कुमार ने। ಹಳ್ಳಿಗಳಲ್ಲಿ ಮನೆ ಮನೆಗೆ ಭೇಟಿ ಕೊಟ್ಟು ಸಿಂಪ್ಟಮ್ಯಾಟಿಕ್ ಪೀಪಲನ್ನು ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಾವು ಅಲ್ಲಿವರೆಗೆ ಆ ದಿನಾಂಕವರೆಗೆ ಅಥವಾ ಮೇ 20ವರೆಗೆ ಒಂದು ಲೆಕ್ಕ ನೋಡಿದ್ದೇವೆ. ಎಷ್ಟು ಹಳ್ಳಿಗಳಲ್ಲಿ ಪಾಸಿಟಿವ್ ಕೇಸಸ್ ಬಂದಿಲ್ಲ ಅಂತ ಒಂದು ಲೆಕ್ಕ ನೋಡಿದಾಗ ಸುಮಾರು ಸೆಕೆಂಡ್ ವೇವ್ನಲ್ಲಿ ಮಾತ್ರ ಮಾಹಿತಿ ಇದು. ಸೊ ಸುಮಾರು ಏಪ್ರಿಲ್ 21ವರೆಗೆ ಮೇ 21ವರೆಗೆ ಆಗಿರುವ ಪ್ರಕರಣಗಳು ನೋಡಬೇಕಾದ್ರೆ ಸುಮಾರು 118 ಹಳ್ಳಿಗಳಲ್ಲಿ ಇನ್ನೂ ಪಾಸಿಟಿವ್ ಪ್ರಕರಣ ಬಂದಿಲ್ಲ. ಸೊ ಈಗ ನಾವು ಡೋರ್ ಟು ಡೋರ್ ಸರ್ವೆ ಮಾಡಿದ ಮೇಲೆ ಮತ್ತೆ ಅದನ್ನು ನೋಡಬೇಕಾಗಿದೆ, ಎಷ್ಟು ಕಡೆ ಏನಾದರೂ ಬಂದಿದೆಯಾ ಏನು ಅಂತ ನೋಡಬೇಕಾಗಿದೆ. ಈಗ ವಿಚಾರ ಹಳ್ಳಿಗಳಿಗೆ ಬರಲೇಬಾರದು ಅನ್ನೋದು ಏನಿಲ್ಲ, ಯಾಕಂದರೆ ಒಬ್ಬರು ಆ ವಿಲೇಜ್ ಅವರು ಬೇರೆ ಕಡೆ ಹೋಗಿ ಸರಿಯಾಗಿ ಪ್ರಿಕಾಷನ್ ತೊಗೊಳ್ಳದೇ ಇದ್ದರೆ ಅಲ್ಲಿಗೆ ಸೋಂಕು ಹರಡ್ಬೋದು. ಬಟ್ ಆ ರೀತಿ ಆಗದಂಗೆ ಜನರಿಗೆ ನೋಡಬೇಕನ್ನೋದೇ ನಮ್ಮ ಉದ್ದೇಶ ಇತ್ತು. ಒಂದು ವೇಳೆ ಸಿಂಪ್ಟಮ್ಸ್ ಏನಾದರೂ ಬಂದರೆ, ಎಲ್ಲದಕ್ಕಿಂತ ಏನು ಮುಖ್ಯ ಅಂದರೆ ಸಿಂಪ್ಟಮ್ಸ್ ಬಂದಲ್ಲಿ ಆ ಪರ್ಟಿಕ್ಯುಲರ್ ಮನುಷ್ಯ ನಾವು ನಮ್ಮ ಸಿಬ್ಬಂದಿಗಳು ಡೋರ್ ಟು ಡೋರ್ ವಿಸಿಟ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಇಮಿಡಿಯೇಟ್ಲಿ ಮಾಹಿತಿ ಮುಟ್ಟಿಸಿದರೆ ಮೊದಲ 7 ದಿನಗಳಲ್ಲಿ ಏನು ಟ್ರೀಟ್ಮೆಂಟ್ ತೊಗೊತಾರೆ ಅದನ್ನು ಅವ್ರಿಗೆ ಕಾಪಾಡ್ತದೆ ಅನ್ನೋದು ನಮ್ಮ ಮೆಸೇಜ್ ಇದೆ. ಕಳೆದ 10 ದಿನಗಳಿಂದ ಸತತವಾಗಿ ಈ ವರ್ಕ್ ನಾವು ಮಾಡ್ತಾಯಿದ್ದೇವೆ ಎಲ್ಲ ಹಳ್ಳಿಗಳಲ್ಲಿ. ನಾನು CEO ಖುದ್ದು ವಿಸಿಟ್ ಕೂಡ ಮಾಡಿದ್ದೇವೆ. ಸೊ ಸ್ಟಾರ್ಟಿಂಗ್ ಸಿಂಪ್ಟಮ್ಸ್ ಬಂದ ಕೂಡಲೇ ನೆಕ್ಸ್ಟ್ ಡೇನೇ ಅದೇ ದಿನ ಸಾಧ್ಯವಿದ್ದರೆ ಡಾಕ್ಟರ್ಗೆ ಭೇಟಿಯಾಗೋದು, ಸಿಂಪ್ಟಮ್ಸ್ ಹೇಳೋದು ನಮ್ಮ ಆಶಾ ಅಂಗನವಾಡಿ ಕಾರ್ಯಕರ್ತರಿಗೆ ಮಾಡಿದರೆ ನಾವು PHCಗೆ ಕರ್ಕೊಂಡೋಗಿ ಅವ್ರಿಗೆ ಟೆಸ್ಟ್ ಮಾಡಿಸಿ ಅವ್ರಿಗೆ ರಿಸಲ್ಟು ಬರೋಕ್ಕಿಂತ ಮುಂಚೆನೇ ಅವರಿಗೆ ಔಷಧಿ ಕೂಡ ಕೊಡ್ತೀವಿ. ಮಿನಿಮಮ್ ಬೇಸಿಕ್ ಮೆಡಿಕಲ್ ಕಿಟ್ಸ್ ಏನಿದೆ ಅದು ಕೊಡ್ತೀವಿ. ಅದರ ಮೂಲಕ ಅವ್ರು ಸುಧಾರಣೆ ಆಗೋ ಸಾಧ್ಯತೆ ಇದೆ. 7 ದಿನಗಳವರೆಗೂ ಏನು ಕ್ರಮ ಜರುಗಿಸದೇ ಇದ್ದರೆ ಅದು ಈಗ ಅಗ್ರವೇಟ್ ಆಗಿ ಅದನ್ನು ಪ್ರಾಬ್ಲಮ್ ಸಿವಿಯರ್ ಆಗಿ ಹಾಸ್ಪಿಟಲೈಸ್ ಆಗೋದು, ಬೇರೆ ಬೇರೆ ರೀತಿ ಕಾಂಪ್ಲಿಕೇಶನ್ಸ್ ಬರ್ತಾವೆ. ಆ ರೀತಿ ಆಗದಂಗೆ ಇರಬೇಕಂತಲೇ ನಾವು ಇಷ್ಟು ಅರಿವು ಕೊಡ್ತಾ ಇದ್ದೀವಿ. ಎಲ್ಲ ಹಳ್ಳಿಗಳಲ್ಲಿ ಈವನ್ ಎಲ್ಲಿ ಪಾಸಿಟಿವ್ ಪ್ರಕರಣಗಳು ಇಲ್ವೋ ಅಂಥ ಕಡೆ ಕೂಡ ನಾವು ನಮ್ಮವರು ಡೋರ್ ಟು ಡೋರ್ ವಿಸಿಟ್ ಮಾಡಿದ್ದಾರೆ. ಸೊ ಇದು ನಮ್ಮ ಮುಖ್ಯ ಉದ್ದೇಶ ಏನಂದರೆ ಕರೆಕ್ಟ್ ಟೈಮ್ಗೆ ನಾವು ಐಡೆಂಟಿಫೈ ಮಾಡಿದರೆ ಡೆತ್ಗಳನ್ನು ಕೂಡ ಬಹಳ ಕಮ್ಮಿ ಮಾಡ್ಬೋದು. ಸೊ ಇದೇ ನಮ್ಮ ಗುರಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. और खबरों के लिए देखते रहिए बी न्यूज़ नेशन।